ಹಲೋ ಎವ್ರಿವನ್. ವಾಸ್ತವ ಸಂಖ್ಯೆಗಳು ಪಾಠದ 21ನೇ ಪ್ರಶ್ನೆಯನ್ನ ನೋಡೋಣ. 5 ರ ಘಾತ 2 ಮತ್ತು 5 ರ ಘಾತ 2 ಗುಣಿಸು 2 ಮತ್ತು 2 ರ ಘಾತ 5 ಗುಣಿಸು 5ರ ಮ ಸ ಅ. ಸೊ ಫಸ್ಟು ಈ ಸಂಖ್ಯೆ ಯಾವುದು ಅಂತ ಹೇಳಿ ನೋಡ್ಬಿಡೋಣ ನಾವು. 5 ರ ಘಾತ 2 ಗುಣಿಸು 2 ಅಂದ್ರೆ 5 2 ಸಲ ಗುಣಾಕಾರ ಆಗ್ತಾ ಇದೆ. ಗುಣಿಸು 2 ಅಂತ ಅಂದ್ರೆ 5 5 25, 25 ಗುಣಿಸು 2 50 ಅಂತ ಆಗತ್ತೆ. ಸೊ 5 ರ ಘಾತ 2 ಗುಣಿಸು 2 ಅಂತ ತಗೊಂಡ್ರೆ ಆ ಸಂಖ್ಯೆ 50 ಆಗಿರುತ್ತೆ. ಅದೇ ರೀತಿ 2 ರ ಘಾತ 5 ಗುಣಿಸು 5 ಅಂದ್ರೆ 2 5 ಸಲ ಗುಣಾಕಾರ ಆಗ್ತಾ ಇದೆ. ನಂತರ ಇನ್ನೊಂದು 5 ಇದೆ ಅಲ್ಲಿ. ಸೊ 2 2 4, ಈ 2 ಸೇರಿ 4 ಆಗತ್ತೆ. 4 ಗುಣಿಸು 2 ಅಂತ ಆಗತ್ತೆ. ಇದು ಕೂಡ 2 2 4 ಅಲ್ವಾ? ಸೊ ಇದನ್ನು ನಾವು 2 2 4 ಅಂತ ಬರಿಬಹುದು. ಗುಣಿಸು 5 ಅಂದ್ರೆ ನಾನು ಈ 2 ಮತ್ತೆ ಈ 2 ನಾನು ತಗೊಂಡು 4 4 ಅಂತ ಬರ್ದಿದ್ದೀನಿ. 4 2 8, 8 4 64, 64 ಗುಣಿಸು 5 ಅಂತ ಆಗತ್ತೆ. ಸೊ ಇದನ್ನ ಗುಣಾಕಾರ ಮಾಡಿದ್ರೆ 320 ಅನ್ನುವಂತಹ ಒಂದು ನಂಬರ್ ಅನ್ನ ನಾವು ಇಲ್ಲಿ ಪಡಿಬಹುದು. ಸೊ 2 ರ ಘಾತ 5 ಗುಣಿಸು 5 ಅಂತ ಅಂದ್ರೆ ಉತ್ತರ ಏನ್ ಸಿಗತ್ತೆ ನಮ್ಗೆ? 320. ಈ ಎರಡೂ ಸಂಖ್ಯೆಗಳ ಮ ಸ ಅ 50 ಮತ್ತೆ 320ರ ಮ ಸ ಅವನ್ನ ಕೇಳ್ತಾ ಇದ್ದಾರೆ. ಆದ್ರೆ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಏನಂತ ಹೇಳಿ, ಅವಿಭಾಜ್ಯ ಅಪವರ್ತನಗಳನ್ನ ಅವರೇ ಕೊಟ್ಟಿದ್ದಾರೆ ಅಲ್ವಾ? ಸೊ ನಾವು ಅವಿಭಾಜ್ಯ ಅಪವರ್ತನಗಳ ಕನಿಷ್ಠ ಘಾತವನ್ನ ನಾವು ತಗೊಳ್ಬೇಕು. ಈ ಒಂದು 50ನ್ನ ನಾವು ಅವಿಭಾಜ್ಯ ಅಪವರ್ತನ ಮಾಡಿ ನೋಡೋಣ. ಮೊದಲಿಗೆ 2 ರಿಂದ ಸ್ಟಾರ್ಟ್ ಮಾಡಿದ್ರೆ 2 25, ಈ 25 ಭಾಗ ಆಗಲ್ಲ 2 ರಿಂದ, ಹಾಗಾಗಿ ನಾವು 5 ರಿಂದನೇ ತಗೊಳ್ಳೋಣ. 5 5 5 1. ಸೊ ಇದು 5ರ ವರ್ಗ 2 ಮತ್ತೆ 2ರ ಗುಣಾಕಾರ ಆಗಿ ಇದು ಸಿಗತ್ತೆ ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಅದೇ ರೀತಿ ಈ 320ಅನ್ನ ಅವರು ಅವಿಭಾಜ್ಯ ಅಪವರ್ತನವಾಗಿನೇ ಬರ್ದಿದ್ದಾರೆ. ಅದೇನೆ 2 ರ ಘಾತ 5 ಗುಣಿಸು 5 ಅಂತ ಹೇಳಿ. ಅಂದ್ರೆ ಎರಡೂ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವ್ದು ಅಂತಾಯ್ತು? ಎರಡು ಮತ್ತೆ 5 ಅಲ್ವಾ? ಆದ್ರೆ ನಾವು ಮ ಸ ಅ ತಗೊಳ್ಳುವಾಗ ಸಾಮಾನ್ಯ ಅಪವರ್ತನಗಳು ಯಾವ್ಯಾವ್ದಿದೆಯೋ ಅದರ ಕನಿಷ್ಠ ಘಾತದ ಗುಣಲಬ್ಧವನ್ನ ತಗೊಳ್ತೀವಿ ಅಲ್ವಾ? ಹಾಗಾಗಿ ಇಲ್ಲೇನಾಗತ್ತೆ, 2 ರ ಘಾತ 1 ಗುಣಿಸು 5ರ ಘಾತ 1. ಇಲ್ಲಿ 2 ರ ಘಾತ 1 ಅನ್ನೋದು ಕನಿಷ್ಠ ಘಾತ ಆಗಿದೆ. ಹಾಗೆ ಇಲ್ಲಿ 5ರ ಘಾತ 1 ಅನ್ನೋದು ಕನಿಷ್ಠ ಘಾತ ಆಗಿದೆ. 2 ಮತ್ತು 5 ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಆಗಿರೋದಕ್ಕೆ ಅದರ ಕನಿಷ್ಠ ಘಾತವನ್ನ ತಗೊಂಡು ನಾವು ಅಪವರ್ತನವಾಗಿ ಇಡ್ತೇವೆ ಮ ಸ ಅದಲ್ಲಿ ಅಲ್ವಾ? ಹಾಗಾಗಿ ನಮ್ಮ ಸರಿಯಾದ ಉತ್ತರ ಆಪ್ಷನ್ ಎ 2 ಗುಣಿಸು 5 ಅಂತ ಆಗಿರುತ್ತೆ.